ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೀ ಬಸ್ ಸೌಲಭ್ಯ ಪಡೆಯುವವರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಸಾರಿಗೆ ಸಚಿವರಿಂದ ಒಂದು ಹೊಸ ಅಪ್ಡೇಟ್ ಒಂದು ಬಂದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ, ಬಸ್ನಲ್ಲಿ CC ಕ್ಯಾಮೆರಾ ಅಳವಡಿಕೆ, ಪಿಂಕ್ ಟಿಕೆಟ್ ವಿತರಣೆ ಬಗ್ಗೆ, ವಿದ್ಯಾರ್ಥಿಗಳಿಗಾಗಿ ಹೆಚ್ಚಿನ ಬಸ್ ಸೌಲಭ್ಯದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ಕಾರಿ ಬಸ್ ಕಾಲಕ್ರಮೇಣ ಈ ಆಧುನಿಕ ಜಗತ್ತಿನ ಅಗತ್ಯತೆಗೆ ತಕ್ಕಂತೆ ತನ್ನಲ್ಲಿ ಕೆಲವೊಂದು ಬದಲಾವಣೆ ಮಾರ್ಪಾಡು ಮಾಡಿಕೊಳ್ಳುತ್ತಾ ಸಾಗುವುದು ನಮಗೆಲ್ಲ ತಿಳಿದ ವಿಚಾರ ಆಗಿದೆ. ಅಯ್ಯೋ, ಗೌರ್ಮೆಂಟ್ ಬಸ್ ಅಂತ ಅಸಡ್ಡೆ ಮಾಡುತ್ತಿದ್ದ ಜನರೇ ಈಗ ಸರ್ಕಾರಿ ಬಸ್ಗೆ ಅಧಿಕ ಮಾನ್ಯತೆ ನೀಡುತ್ತಿದ್ದಾರೆ. ಹಾಗಾಗಿ ಬಸ್ನಲ್ಲಿ ನಿತ್ಯ ಪ್ರಯಾಣ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿಯೂ ಫ್ರೀ ಬಸ್ ಯೋಜನೆ ಜಾರಿಗೆ ಬಂದ ಮೇಲೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಅಂತೂ ಹಿಂದಿಗಿಂತಲೂ ಅಧಿಕ ಹೆಚ್ಚಾಗಿದೆ. ಹಾಗಾಗಿ ಬಸ್ನಲ್ಲಿ ಒಡವೆ, ದುಡ್ಡು ಕಳ್ಳತನ ಆಗ್ತಾ ಇರೋದ್ರಿಂದ ಬಸ್ನಲ್ಲಿ ಅನ್ಯಾಯ, ಅಪರಾಧ ಇತ್ಯಾದಿ ನಡೆಯಬಾರದು ಹಾಗೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ನೂತನ ಯೋಜನೆ ಜಾರಿಗೆ ತರಲು ನಮ್ಮ ಸರ್ಕಾರ ಮುಂದಾಗುತ್ತಿದೆ. ಕರ್ನಾಟಕ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಇತ್ತೀಚೆಗಷ್ಟೇ ಮಾಧ್ಯಮದ ಮುಂದೆ ಮಾತನಾಡಿ ಸರ್ಕಾರದ ಆಡಳಿತ ಅವಧಿಯಲ್ಲಿ ಸಾರಿಗೆ ಇಲಾಖೆಯ ಮುಂದಿನ ಯೋಜನೆ ಬಗ್ಗೆ ತಿಳಿಸಿದ್ದಾರೆ. ಪ್ರಯಾಣಿಕರ ಹಿತರಕ್ಷಣೆ ಉದ್ದೇಶಕ್ಕಾಗಿ ಸುರಕ್ಷತೆ ಪ್ರಯಾಣಕ್ಕೆ ಆದ್ಯತೆ ನೀಡುವ ಸಲುವಾಗಿ ವಾಯುವ್ಯ ಸಾರಿಗೆಯಲ್ಲಿ ನೂತನ CC ಕ್ಯಾಮೆರಾ ಆಧಾರಿತ ಬಸ್ ಬಿಡುಗಡೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದ್ದಾಗಿ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ. ನಮ್ಮ ಸಾರಿಗೆ ಇಲಾಖೆಯಲ್ಲಿ CC ಕ್ಯಾಮೆರಾ ಆಧಾರಿತ 425 ಬಸ್ಸುಗಳು ಬರಲಿವೆ. ಇದು ಪ್ರಯಾಣಿಕರ ಸುರಕ್ಷತೆಯ ಪ್ರಯಾಣಕ್ಕೆ ಸಹಕಾರಿಯಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ರಸ್ತೆಯ ಅಪಘಾತ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಅದರಲ್ಲಿ ಯಾರಿಂದ ಅಪಘಾತ ಆಗಿದ್ದು ಎಂಬುದಕ್ಕೆ ಉತ್ತರವು ದೊರಕಲಾರದು. ಅದೇ ರೀತಿ ಬಸ್ಸಿನಲ್ಲಿ ರಶ್ ಇದ್ದ ಸಂದರ್ಭದಲ್ಲಿ ಸಹ ಪ್ರಯಾಣಿಕರ ಅನುಚಿತ ವರ್ತನೆ, ನಿಂದನೆ ಮತ್ತು ಚಾಲಕರ ನಿರ್ಲಕ್ಷ್ಯ, ಅತಿ ವೇಗದ ವಾಹನ ಚಲಾವಣೆ, ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ಸಂಘರ್ಷ ಆದಾಗಲೂ ಸರಿಯಾದ ಸಾಕ್ಷಿ ಸಿಗಲಾರದು. ಈ ಎಲ್ಲ ಸಮಸ್ಯೆ ಪರಿಹಾರವನ್ನು ನೀಡುವ ಉದ್ದೇಶಕ್ಕಾಗಿ CC ಕ್ಯಾಮೆರಾ ಮತ್ತು GPS ಆಧಾರಿತ ಹೊಸ ಬಸ್ ಪರಿಚಯಿಸುವ ಉದ್ದೇಶವು ಹೊಂದಿರುವುದನ್ನು ನಾವು ಕಾಣಬಹುದು. ಇದರಿಂದಾಗಿಯೇ ಸಾರಿಗೆ ಇಲಾಖೆಗೆ ಸರ್ಕಾರಿ ಬಸ್ ಎಲ್ಲಿ ಹೋಗಿದೆ, ಇತರ ಪ್ರಯಾಣದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ತಿಳಿಯುತ್ತದೆ. ಪ್ರಾರಂಭದಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಈ ಹೊಸ ವ್ಯವಸ್ಥೆ ಜಾರಿಗೆಯಾಗಲಿದೆ. ವಾಯುವ್ಯ ಸಾರಿಗೆಯು ಹೆಚ್ಚು ಅಪಘಾತಕ್ಕೆ ಒಳಗಾಗುತ್ತಿದ್ದು, ಸಾರಿಗೆಯ ಸಂಸ್ಥೆಗಳು ತಪ್ಪು ಇಲ್ಲದಿದ್ದರೂ ಇದೇ ಕಾರಣಕ್ಕೆ ಅನೇಕ ಪ್ರಕರಣ ಸಾರಿಗೆ ಇಲಾಖೆ ಈಗಲೂ ಸಿಲುಕಿಕೊಂಡಿದೆ. ಇದುವರೆಗೆ ಅಪಘಾತ ಪರಿಹಾರ ನೀಡುವಂತೆ ಅನೇಕರು ಮನವಿ ಬಂದಿದ್ದು, ಒಟ್ಟು 63 ಕೋಟಿ ರೂಪಾಯಿ ಇನ್ನೂ ಸಹ ಪಾವತಿ ಮಾಡಲು ಬಾಕಿ ಇದೆ. ಸಂಸ್ಥೆಯ ಚಾಲಕರನ್ನು ನಿರಪರಾಧಿ ಎನ್ನಲು ಯಾವ ಸಾಕ್ಷಿ ಕೂಡ ಇರಲಾರದು. ಹಾಗಾಗಿ ಅಂತಹ ಸಾಕ್ಷಿ ಮುಂದೆ ಖಂಡಿತ ಸಿಗುತ್ತದೆ ಎನ್ನಬಹುದು. ಅತ್ಯಾಧುನಿಕ ವ್ಯವಸ್ಥೆ 425 ಬಸ್ನಲ್ಲಿ ಮುಂಭಾಗ ಹಾಗೂ ಹಿಂಭಾಗದಲ್ಲಿ CC ಕ್ಯಾಮೆರಾ ಮೂಲಕ ಕ್ಯಾಮೆರಾ ಫುಟೇಜ್ ಸಂಗ್ರಹ ಮಾಡಬಹುದು. 1 TB ನಷ್ಟು ಫುಟೇಜ್ ಸಂಗ್ರಹ ಮಾಡಲು ಅವಕಾಶ ಇದ್ದು, 15 ದಿನದ ದೃಶ್ಯಾವಳಿಗಳನ್ನು ಸಂಗ್ರಹಿಸಬಹುದು. ಇದನ್ನು ಸುಲಭವಾಗಿ ಪೆನ್ ಡ್ರೈವ್ನಲ್ಲಿ ಸಂಗ್ರಹವನ್ನು ಮಾಡಿಡಬಹುದು. ಈ ನೂತನವಾದ ವ್ಯವಸ್ಥೆ ಜಾರಿಯಾದ ಬಳಿಕ ಸುಳ್ಳು ಮೊಕದ್ದಮೆ ದಾಖಲಿಸಿ ಅಪಘಾತ ಪರಿಹಾರ ಪಡೆಯುವವರ ಪ್ರಮಾಣ ಕೂಡ ಕಡಿಮೆ ಆಗಲಿದೆ. ಬಸ್ ಪ್ರಯಾಣಿಕರಿಗೆ ಬಿಗ್ ಶಾಕ್, ಪ್ರಯಾಣ ದರದಲ್ಲಿ ಹೈ ಜಂಪ್. ಹೌದು ಫ್ರೆಂಡ್ಸ್, ವರ್ಷದಿಂದ ವರ್ಷಕ್ಕೆ ಡೀಸೆಲ್ ಹಾಗೂ ಇನ್ನಿತರ ಬಿಡಿ ಭಾಗಗಳ ದರ ಹೆಚ್ಚಳವಾಗುತ್ತಿದ್ದು, ಸಿಬ್ಬಂದಿ ವೇತನ ಹೆಚ್ಚಳ ಸೇರಿದಂತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ 4 ನಿಗಮಗಳ ಖರ್ಚು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸಲು ಸಾರಿಗೆ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದೆ. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ರಾಜ್ಯ ಸಾರಿಗೆ ಸಂಸ್ಥೆಯು ಪ್ರಯಾಣಿಕರಿಗೆ ದೊಡ್ಡ ಶಾಕ್ ನೀಡಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಪ್ರಯಾಣ ದರ ಶೇಕಡಾ 10 ರಿಂದ 15 ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಗೆ ಸಂಬಂಧಿಸಿದಂತೆ ಈಗಾಗಲೇ ಚರ್ಚೆಗಳು ಶುರುವಾಗಿದ್ದು, ನಿಗಮಗಳಿಂದ ಪ್ರಸ್ತಾವನೆ ಬಂದರೆ ಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರವು ಚಿಂತನೆ ನಡೆಸಿದೆ ಎಂದು ಹೇಳಲಾಗಿದೆ. 10 ವರ್ಷದಿಂದ ಒಂದೇ ರೀತಿಯ ಟಿಕೆಟ್ ದರ ಇದ್ದು, ಆದರೆ ಡೀಸೆಲ್ ಮಾತ್ರ 50-55 ರೂಪಾಯಿಯಿಂದ 85-90 ರೂಪಾಯಿ ಆಗಿದೆ. ಇದರಿಂದ ಸಾರಿಗೆ ನೌಕರರಿಗೆ ಕೊಡಬೇಕಾದ ಸವಲತ್ತುಗಳನ್ನು ನೀಡುತ್ತಿಲ್ಲ. ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಹೆಚ್ಚಳ ಮಾಡಲೇಬೇಕು. ಬೇರೆ ಎಲ್ಲದರ ಬೆಲೆ ಏರಿಕೆ ಆದಾಗ ಸುಮ್ಮನಿರುವ ಈ ಜನ ಬಸ್ ಟಿಕೆಟ್ ದರ ಏರಿಕೆಗೆ ಮಾತ್ರ ಬೆಲೆ ಏರಿಕೆ ಬಿಸಿ ತಟ್ಟುತ್ತಿದೆ. ಹಾಗಾಗಿ ಜನರು ಕೂಡ ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. KSRTCಯ ಕೊನೆಯ ರೂಲ್ಸ್ ಏನಪ್ಪಾ ಅಂದರೆ, ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಟಿಕೆಟ್ ಪಡೆದುಕೊಳ್ಳುವ ಸಂದರ್ಭಕ್ಕಾಗಿ ನಿರ್ವಾಹಕ ಬಳಸುವ ಟಿಕೆಟ್ ವಿತರಣಾ ಮಷಿನ್ ಕೆಟ್ಟು ಹೋದಲ್ಲಿ ಅಥವಾ ವರ್ಕ್ ಆಗದಿದ್ದಲ್ಲಿ ಮಹಿಳೆಯರಿಗೆ ಕಂಡಕ್ಟರ್ ಪಿಂಕ್ ಟಿಕೆಟ್ ಚಾಲಿತವಾಗಿ ವಿತರಿಸಲಾಗುತ್ತದೆ ಎಂದು ಮಾಹಿತಿ ಇದೆ. ಹಾಗೂ ಈ ಟಿಕೆಟ್ಗಳಲ್ಲಿ ವಿಭಾಗ ಮತ್ತು ವೇಳಾಪಟ್ಟಿ ಆಯ್ಕೆ ಸ್ಥಳವನ್ನು ಆಯ್ಕೆ ಬಿಡುತ್ತಾರೆ.
ನಿರ್ವಾಹಕ ಭರ್ತಿ ಮಾಡಿ ಅದರ ಸಹಿ ಮಾಡಿದ ನಂತರ ಪಿಂಕ್ ಟಿಕೆಟ್ ವಿತರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಈಗಾಗಲೇ ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣ ಸಿಗುತ್ತಿದೆ. ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣಿಸುತ್ತಿದ್ದಾರೆ. ಅಲ್ಲದೆ ಇದೀಗ ಸರಿಯಾದ ಸಮಯಕ್ಕೆ ಬಸ್ಗಳಿಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದು, ಗ್ರಾಮೀಣ ಭಾಗದ ಕೆಲವೆಡೆ ರಸ್ತೆ ವ್ಯವಸ್ಥೆ ಮಾಡಿದ್ದರೂ ಬಸ್ಗಳ ಕೊರತೆ ಎದುರಾಗಿದೆ. ಅದಕ್ಕಾಗಿ ಸರ್ಕಾರ ಒಂದು ಗುಡ್ ನ್ಯೂಸ್ ಒಂದು ನೀಡಿದೆ. ಈಗಾಗಲೇ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಬಸ್ಗಳ ಕೊರತೆ ಕುರಿತು ಕೆಎಸ್ಆರ್ಟಿಸಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರು. ವಿದ್ಯಾರ್ಥಿಗಳ ಸಂಕಷ್ಟಕ್ಕೆ ಕೆಎಸ್ಆರ್ಟಿಸಿ ಸ್ಪಂದಿಸಿದ್ದು, ಇದಕ್ಕಾಗಿ 300ಕ್ಕೂ ಹೆಚ್ಚು ಮಾರ್ಗಗಳಲ್ಲಿ ಹೆಚ್ಚುವರಿ ಬಸ್ ಸೇವೆ ಒದಗಿಸುವಂತೆ ಸೂಚನೆ ನೀಡಿದ್ದು, ವಿದ್ಯಾರ್ಥಿಗಳ ಪ್ರಯಾಣ ಸುಲಭವಾಗಲಿದೆ. ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.